ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ನಡುವೆ ಭಾರತಕ್ಕೆ ಬರಲಿವೆ ಮತ್ತೆರಡು ಹಡಗು. ಸೊ ಹಡಗುಗಳು LPG ಹೊತ್ತಂತಹ ಹಡಗು ಇವತ್ತು ಭಾರತಕ್ಕೆ ಬರ್ತಾ ಇದೆ ಅಂತ. ಹೊರ್ಮುಜ್ ಜಲಸಂಧಿಯನ್ನು ಈಗಾಗಲೇ ಈ ಹಡಗುಗಳು ದಾಟಿವೆ. ಜಗ್ವಸಂತ್ ಮತ್ತು ಪೈನ್ ಗ್ಯಾಸ್ ಹಡಗು ಇವತ್ತು ಮತ್ತು ನಾಡಿದ್ದು ಈ ಹಡಗುಗಳು ಬರ್ತಾ ಇವೆ. ಅದರಲ್ಲಿ ಒಂದು ಹಡಗು ಮಂಗಳೂರು ಬಂದರಿಗೆ ಬರುತ್ತೆ ಅಂತ. ಸೊ ಹಾಗಾಗಿ ರಿಫೈನರೀಸ್ಗಳಿಗೆ ಬರ್ತವೆ ಹಡಗುಗಳು, ಬಂದು ಅಲ್ಲೆಲ್ಲ ರಿಫೈನ್ ಆದಮೇಲೆ ಅದನ್ನು ಸಪ್ಲೈ ಮಾಡ್ತಾರೆ. ತಾತ್ಕಾಲಿಕ ಈ ಸಮಸ್ಯೆಗಳೆಲ್ಲವೂ ಕೂಡ ಟೆಂಪರರಿ ಅಷ್ಟೇ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಯಾವ ಸಮಸ್ಯೆಗಳು ಆಗಲ್ಲ. ಸೊ ಹಾಗಾಗಿ ಇನ್ನು 2018ರ ಬಳಿಕ ಮೊದಲ ಬಾರಿಗೆ LPG ಖರೀದಿಗೆ ಮುಂದಾಗಿದೆ. ಇರಾನ್ನಿಂದ LPG ಖರೀದಿಗೆ ಕೇಂದ್ರ ಮುಂದಾಗಿದೆ. 2018ರ ನಂತರ ಇವರು ಖರೀದಿ ಮಾಡ್ತಿರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಒಂದು ಕಡೆ ಹೊರ್ಮುಜ್ ಜಲಸಂಧಿ ಓಪನ್ ಆಗಿರೋದು, ಮತ್ತೊಂದು ಕಡೆ ಇರಾನ್ನಿಂದ LPG ಖರೀದಿಗೆ ಮುಂದಾಗಿರೋದು. ಸೊ ದೇಶದಲ್ಲಿ ತಲೆದೋರಿರ್ತಕ್ಕಂಥ ಅನಿಲ ಸಮಸ್ಯೆ ಬಗೆಹರಿಬೋದಾ ಅಂತ? ಅರವಿಂದ್, ನೋಡಿ, ಕಳೆದ 27 ದಿನಗಳಿಂದ ಏನು ಸಂಘರ್ಷ ಏರ್ಪಟ್ಟಿತ್ತು, ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಭಾರತವು ಕೂಡ ಎದುರಿಸಬೇಕಾದಂತಹ ಸನ್ನಿವೇಶಗಳು ನಿರ್ಮಾಣ ಆಗಿತ್ತು. ಈ ಹಂತದಲ್ಲಿ ಈಗ ಒಂದು ಕಡೆಗೆ ಯುದ್ಧವನ್ನು ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಕತೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಈಗ ಮತ್ತಷ್ಟು ಭಾರತಕ್ಕೆ ಒಂದಷ್ಟು ರಿಲೀಫ್ ಸಿಗುವಂಥ ಸುದ್ದಿಗಳು ಕೂಡ ಹೊರಗಡೆ ಬರ್ತಾ ಇದ್ದಾವೆ. ಮುಖ್ಯವಾಗಿ ಈಗ ಹೊರ್ಮುಜ್ ಜಲಸಂಧಿಯಲ್ಲಿ ಒಂದಷ್ಟು ನಿರ್ಬಂಧಗಳನ್ನು ಏನು ವಿಧಿಸಿತ್ತು ಅದನ್ನು ಇರಾನ್ನ ಮಿತ್ರ ದೇಶಗಳಿಗೆ ಸಂಪೂರ್ಣವಾಗಿ ಓಪನ್ ಮಾಡುವಂತಹ ಭರವಸೆಯನ್ನು ಈಗ ಇರಾನ್ನ ವಿದೇಶಾಂಗ ಸಚಿವರು ಕೊಟ್ಟಿರುವಂಥದ್ದು. ಮುಖ್ಯವಾಗಿ ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಭಾರತ, ಪಾಕಿಸ್ತಾನ, ಹೀಗೆ ಮಿತ್ರ ದೇಶಗಳು ಅಂತ ಏನು ಕರೆಸ್ಕೊಳ್ತವೆ ಆ ದೇಶಗಳಿಗೆಲ್ಲರಿಗೂ ಕೂಡ ಮುಕ್ತವಾದಂಥ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಇದರ ಜೊತೆಗೆ ಬೆಂಗಾವಲು ವ್ಯವಸ್ಥೆಯನ್ನು ಕೂಡ ಇರಾನ್ ಮಾಡ್ತಾ ಇರುವಂಥದ್ದು. ನೋಡಿ, ಈ ಪ್ರದೇಶದಲ್ಲಿ ಸಂಚಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಮಿತ್ರ ರಾಷ್ಟ್ರಗಳ ಯಾವ ಹಡಗುಗಳಿಗೂ ಕೂಡ ಹಾನಿಯಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಬೆಂಗಾವಲ ಜೊತೆಗೆ ಹಾರ್ಮುಜ್ ಜಲಸಂಧಿಯನ್ನು ದಾಟಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಮತ್ತು ಮುಕ್ತ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಮಧ್ಯಪ್ರಾಚ್ಯದಿಂದ ಗ್ಯಾಸ್ ಮತ್ತು ಕಚ್ಚಾ ತೈಲ ಬರಬೇಕಾಗಿತ್ತು, ಅದರಲ್ಲಿ ಒಂದಷ್ಟು ವ್ಯತ್ಯಯ ಆಗ್ತಾ ಇತ್ತು. ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ನಿರಾಳವಾಗಿ ಈಗ ಪ್ರಕ್ರಿಯೆಗಳು ನಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಈಗ ಕಂಡು ಬರ್ತಾ ಇರುವಂಥದ್ದು. ಹೀಗಾಗಿ ಭಾರತದಲ್ಲಿ ತಲೆದೂರಿರುವಂತಹ ಈ ಗ್ಯಾಸ್ ಪ್ಯಾನಿಕ್ ಅಥವಾ ಪೆಟ್ರೋಲ್ ಡೀಸೆಲ್ನ ಪ್ಯಾನಿಕ್ ಏನಿದೆ ಅದು ಹಂತವಾಗಿ ಕಡಿಮೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ಮುಖ್ಯವಾದಂಥ ಸಂಗತಿ ಏನು ಅಂದರೆ, ಭಾರತದಲ್ಲಿ ಈಗ ಗ್ಯಾಸ್ನ ಸಮಸ್ಯೆ ಸೃಷ್ಟಿಯಾಗಿರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ಮುಖ್ಯವಾಗಿ ಕುವೈತ್ನಿಂದ ದೊಡ್ಡ ಪ್ರಮಾಣದ ಗ್ಯಾಸನ್ನು ನಾವು ಆಮದು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ವಿ. ಆದರೆ ಕುವೈತ್ನ ಮೇಲೆ ದಾಳಿ ಆದಂಥ ಹಿನ್ನೆಲೆಯಲ್ಲಿ ಸಮರ್ಪಕವಾದಂಥ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ 2018ರ ಬಳಿಕ ಇರಾನ್ನಿಂದಲೂ ಕೂಡ ಗ್ಯಾಸನ್ನು ಆಮದು ಮಾಡ್ಕೊಂಡಿರಲಿಲ್ಲ. ಈಗ ಅಲ್ಲಿಂದಲೂ ಕೂಡ ಗ್ಯಾಸ್ ಆಮದು ಮಾಡಿಕೊಳ್ಳುವಂಥ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಈ ಮೂಲಕ ಭಾರತದಲ್ಲಿ ತಲೆದೂರಿರುವಂಥ ಸಮಸ್ಯೆಗಳನ್ನು ಇತ್ಯರ್ಥಪಡಿಸುವಂಥ ನಿಟ್ಟಿನಲ್ಲಿ ಭಾರತ ಮಹತ್ವದ ಹೆಜ್ಜೆಗಳನ್ನು ಇಡ್ತಾ ಇದೆ. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಏನೋ ಒಟ್ಟಾರೆ ತಲೆದೋರಿರುವಂತಹ ಗ್ಯಾಸ್ನ ಅಭಾವ ಏನು ಇದೆ ಸಮಸ್ಯೆ, ಆದಷ್ಟು ಬೇಗ ಅದು ಬಗೆಹರಿಲಿ ಅಂತ ಭಾರತೀಯರು ಕೇಳ್ಕೊತಾ ಇದ್ದಾರೆ.